ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮ್ಯರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 7 o'clock, 7:15 ಆಗ್ತಾ ಇದೆ. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ, ನಾನು ಮತ್ತು ಮನೋಜರಿಬ್ಬರು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸೊ ಮಂತ್ರಾಲಯಕ್ಕೆ ಏನಕ್ಕೆ ಅಂದರೆ ಸಡನ್ ಪ್ಲ್ಯಾನ್ ಇದು, ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ತುಂಬ ಟೈಮಿಂದ ಅನ್ಕೊತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗಬೇಕು, ಲೈಕ್ ಆಫ್ಟರ್ ಮ್ಯಾರೇಜ್ ಅಂತ. ಬಟ್ ಆಗಿರಲಿಲ್ಲ, ಇವತ್ತು ಟೈಮ್ ಆಯಿತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಈಗ ನೋಡಿ ಎಲ್ಲ ಇನ್ನೂ ಹೇರ್ ಡ್ರೈ ಕೂಡ ಮಾಡಿಲ್ಲ, ಅಲ್ಲಿಟ್ಟಿದ್ದೀನಿ. ಹೇರ್ ಡ್ರೈ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕು. ಈಗ ಆಲ್ರೆಡಿ ಕಾರೆಲ್ಲ ರೆಡಿಯಾಗಿದೆ, ಹೋಗಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಒಂದ್ಸತಿ ಹೋಗಿ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ. ನನ್ನ ಮದುವೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಮತ್ತು ಶಾಸ್ತ್ರದ ವೀಡಿಯೋಸು, ಮತ್ತು ನನ್ನದು ಡೈಲಿ ರೊಟೀನ್ ವೀಡಿಯೋಸ್ ಏನೇನಿದೆ ಪ್ರತಿಯೊಂದು ಹಾಕಿದ್ದೀನಿ. ಎಲ್ಲರೂ ನೋಡ್ಕೊಂಬನ್ನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಈಗ ಟೈಮ್ ಆಗಿದೆ ಅಂದರೆ ಈಗ ಹೊರಡಬೇಕು. ಆಲ್ಮೋಸ್ಟ್ ಇಲ್ಲಿಂದ ಬೇಗ ಹತ್ರ ಇದೆ, ಲೈಕ್ ಅರೌಂಡ್ 100 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲಿಂದ 2 hours ಜರ್ನಿ. ಸೊ ಈಗ ಹೇರ್ ಡ್ರೈ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದಷ್ಟೇ. ಸಿಗ್ತೀನಿ ಆಮೇಲೆ. ಗೈಸ್, ರೆಡಿ ಆಗಿದ್ದಾಯಿತು. ಈಗ ಮನೋಜ್ ಅವರು ರೆಡಿ ಆಗಿದ್ದಾರೆ. ಹೊರಡೋಣವಾ? ಹಾಯ್ ಮಾಡಿ. ಹಾಯ್, ಹೋಗೋಣ. ಹೋಗೋಣ. ಸರಿ. ಎಷ್ಟು ದಿನದಿಂದ ಕೇಳ್ತಾ ಇದ್ದೆ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು, ಟೈಮ್ ಇರಲಿಲ್ಲ, ಹಾಗಾಗಿ ಇವತ್ತೇ ಹೋಗೋಣ ಅಂತ ಅಂದರು. ಆ್ಯಕ್ಚುಲಿ ಈ ಒಂದು ಟ್ರಿಪ್ಪಿಗೆ ನಮ್ಮ ಪೂಜೆಯವರು ಆ್ಯಡ್ ಆಗಬೇಕಿತ್ತು, ಬರಲಿಲ್ಲ ಅವಳು. ಯಾಕಂದರೆ ಅವಳಿಗೆ ತುಂಬ ಹುಷಾರಿಲ್ಲ. ಹಾಗಾಗಿ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಮತ್ತು ಮನೋಜ್ ಅವ್ರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾವು 3 ಜನ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ, ಟೆಂಪಲಲ್ಲೇ ಸಿಗ್ತೀನಿ. ಆನ್ ದ ವೇ ಹೋಗ್ತಾ ಇದ್ದೀವಿ. ಇಲ್ಲಿ ಸೈಡ್ಗೆ ಹಾಕಿದ್ದಾರೆ ಕಾರಣ. ಇಲ್ಲಿ ನೋಡಿ ಬೆಟ್ಟ, ಏನು ಅದು ಹೆಂಗಿದೆ ನೋಡಿ. ಅಲ್ಲಿ ಒಳ್ಳೆ ಜೋಡಿಸಿರೋ ಥರ, ಒಂದು ಕಲ್ ಮೇಲೆ ಒಂದು ಕಲ್ ಜೋಡಿಸಿರೋ ಥರ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಒಳ್ಳೇದಾಯಿತು. ಬಿಕಾಸ್ ಇವಾಗ ಎಲ್ಲೋ ನಾವು ಸ್ಟಾಪ್ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮನೇಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೊಂದು ಹೆಲ್ಪ್ ಆಯಿತು. ಈಗ ನನಗೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಮನೋಜವರು. ಲಾಂಗ್ ಟೈಮ್ ಆಯಿತು ನಾನು ಹೊರಗಡೆ ಹೋಗಿ, ಬಿಕಾಸ್ ಬರೀ ಮನೆ ಅದೇ ಆಗೋಗಿತ್ತು. ಸೊ ಇದು ಒಂದು ಡೇ ಔಟು ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ, ನನ್ನ ಪ್ಲ್ಯಾನ್ ಇದ್ದಿತ್ತು ನಮ್ಮ ಪಪ್ಪ, ಮಮ್ಮಿ, ನನ್ನ ತಂಗಿ, ಮನೋಜ್ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅನ್ನೋದಕ್ಕಿಂತ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಆದಷ್ಟು ಬೇಗ ಮತ್ತೆ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬರ್ತೀನಿ ಅವ್ರನ್ನ. ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ ಗೈಸ್, ಅದೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲ ಒಂದೊಂದೇ ಮಾಡ್ತೀನಿ ಅಷ್ಟೇ. ಈಗ ನೆಕ್ಸ್ಟ್ ಬಂದರೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಪಪ್ಪ ಮಮ್ಮಿ ಇಬ್ಬರೂ ಕರ್ಕೊಂಬರ್ತೀನಿ. ಜೊತೇಲಿ ನಮ್ಮ ಲೈಕ್ ಆನ್ ಆ್ಯಂಡ್ ಆಫ್ ಹೋಗ್ತಾ ಇರ್ತಾಳೆ ಮಂತ್ರಾಲಯಗೆ. ಅವಳು ಕೂಡ ರಾಘವೇಂದ್ರ ಸ್ವಾಮಿಗೆ ಜಾಸ್ತಿ ಪೂಜೆ ಮಾಡ್ತಾಳೆ, ಭಕ್ತಿ ಜಾಸ್ತಿ ಅವಳಿಗೆ. ಅವಳಿಂದ ನನಗೂ ಬಂದ್ಬಿಟ್ಟಿದೆ. ಕೆಲವೊಂದೆಲ್ಲ ಟೈಮಿಗೆ ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು ಅನ್ನೋದನ್ನು ನಾನು ತುಂಬ ನಂಬ್ತೀನಿ. ಅದು ನನಗೆ ಒಂದು 5-6 ಇಯರ್ಸಿಂದ ನನಗದು ತುಂಬಾ ರಿಯಲೈಸ್ ಆಗಿದೆ. ಪೇಷನ್ಸ್ ಮತ್ತು ಟೈಮ್ ತುಂಬ ಇಂಪಾರ್ಟೆಂಟ್ ವೆಯ್ಟ್ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ನಾನು ಹೆಂಗಿದ್ರು ಎವ್ರಿ ಥರ್ಸ್ಡೇ ಅದು ಪೂಜೆ ಮಾಡ್ತಿರೋದ್ರಿಂದ ನಾನು ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಪೂಜಾ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ಲು. ಮನೋಜ್ ಅವರು ಅಷ್ಟೊಂದೇನಿರಲ್ಲ, ಹೋಗಿ ಬಂದ್ಬಿಡೋಣ ಬಾ ಅಂತ ಅಂದರು. ನಮಗಿಲ್ಲಿ ಹತ್ರ ಆಗಿರೋದ್ರಿಂದ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ನನಗೆ ತುಂಬ ನಿದ್ದೆ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಇವತ್ತು ನಿದ್ದೆ ತುಂಬ ಬರ್ತಾಯಿದೆ. ನಾನು ವ್ಲಾಗ್ನ ಟೆಂಪಲ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ.
ನಾವೀಗ ಹೊಳೆ ಹತ್ರ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ನಮ್ದು ಮದ್ವೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಉಳ್ಕೊಂಡಿತ್ತು. ಸೊ ಹಾಗಾಗಿ ಹೊಳೆಯಲ್ಲಿ ಬಿಡೋಣ ಅಂದ್ಬಿಟ್ಟು ಬಂದಿದೀವಿ. ನೋಡಿ ಅದೇ ಹೊಳೆ. ಈಗ ಅದನ್ನ ಬಿಟ್ಟು ಸಿಕ್ಕಾಪಟ್ಟೆ ಗಾಳಿ ಇದೆ. ನಿಮ್ಗೆ ಕೇಳಿಸುತ್ತೋ ಅಲ್ವೋ ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು. ಈಗ ಅದನ್ನ ಕಾರ್ಡ್ಸ್ ಎಲ್ಲ ಹೊಳೆಯಲ್ಲಿ ಬಿಟ್ಬಿಟ್ಟು ದೇವ್ರ ದರ್ಶನ ಮಾಡಕ್ ಹೋಗ್ಬೇಕು. ಆ ಕಡೆ ಚೆನ್ನಾಗಿದೆ ಅಲ್ಲಿ ನೋಡಿ, ಗ್ರೀನರಿ. ಆ ಕಡೆ ಚೆನ್ನಾಗಿದೆ, ಅದ್ ಬಿಟ್ಟು ನೀಟ್ನೆಸ್ ಇಲ್ಲ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂತ ಇದೀವಿ. ಈಗ ಮನೋಜ್ಗೆ ಡ್ರೆಸ್ ಚೇಂಜ್ ಮಾಡಕ್ ಹೇಳ್ಬೇಕು. ಅವರು ಪಂಚೆ ಮತ್ತೆ ಇದು ಶಲ್ಯ ಹಾಕೊಂತಾರಂತೆ. ಬಿಕಾಸ್ ಒಳಗಡೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡ್ರೆ ಅಲೋ ಇಲ್ವಲ್ಲ. ಸೊ ಹಾಗಾಗಿ ಅದನ್ನ ಹಾಕೊಂತಿದ್ದಾರೆ. ಈಗ ಅದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನೀರಲ್ಲಿ ಬಿಟ್ಬಿಟ್ಟು ಈಗ ಟೆಂಪಲ್ಗೆ ಹೋಗ್ಬೇಕು, ದರ್ಶನ ಮಾಡಕ್ ಹೋಗ್ಬೇಕು. ಇವತ್ತು ಸಂಡೇ ಇರೋದ್ರ ಸಿಕ್ಕಾಪಟ್ಟೆ ರಶ್ ಇದೆ. ಏನಾದ್ರೂ ಸ್ಪೆಷಲ್ ಈ ಜನ ಈ ಮಧ್ಯದಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡಿ ಕಾಯಕ್ಕಾಗಲ್ಲ ಗೈಸ್. ಹಿಂಸೆ ಆಗ್ಬಿಡುತ್ತೆ ಆ ರಶಲ್ಲಿ. ನೋಡೋಣ ಏನಾಗುತ್ತೆ, ಅವ್ರು ಬಂದ್ಮೇಲೆ ಡಿಸೈಡ್ ಮಾಡೋದು. ಇನ್ವಿಟೇಷನ್ ಕಾರ್ಡ್ಸ್ನ ಬಿಡ್ತಾ ಇದ್ದೀವಿ. ಹೌದಾ ಕೈಯಲ್ಲಿ ಎಷ್ಟು ಚೆನ್ನಾಗಿದೆ ನೇಚರ್. ಏನ್ ಕ್ರೌಡ್ ಇದೆ ನೋಡಿ. ಮೈ ಗಾಡ್, ಈ ತರ ಕ್ರೌಡ್ ಇದ್ರೆ ಆದ್ರೂ ಚೆನ್ನಾಗಿದೆ. ಫೈನಲಿ ಬಂದ್ವಿ ನಾವು ದೇವಸ್ಥಾನಕ್ಕೆ. ಈಗ ಅದೇ ಬೊಟ್ಟಿಡ್ತಾರಲ್ಲ ಅವ್ರನ್ನ ಹುಡುಕ್ತಾ ಇದೀವಿ. ಈ ರಶಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಈಗ ಅದನ್ನ ಇಟ್ಸ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು. ಅಲ್ಲಿ ಗೈಸ್ ಫೈನಲಿ ಸಿಕ್ಕಿದ್ರು. ಇವ್ರನ್ನ ನಾವು ಹುಡ್ಕೊಂಡು ಹೋಗಿ ಕೊಟ್ಟಿಸ್ಕೊಳ್ಳೋದೈತಿ. ರಶ್ ಇರೋದ್ರಿಂದ ಅವರು ಮಕ್ಕಳೆಲ್ಲ ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಇದ್ದಾರೆ. ಹಾಗಾಗಿ ಹುಡುಕಿ ಕೊನೆಗೆ ಇಲ್ಲಿ ಬಂದ್ವಿ. ನಾನೀಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫುಲ್ ಪೀಸ್. ಮನೋಜ್ ಗಮ್ಮಗಳು ನಿದ್ದೆ ಕೂತಿದೆ ನೋಡಿ ಗೈಸ್. ಅದು ನಿದ್ದೆ ಮಾಡ್ತಾ ಇದೆ. ಅದು ತುಂಬಾ ಜನ ಬಂದು ಫೋಟೋ ಹಿಡ್ಕೊಳ್ಳೋದಿಕ್ಕೆ. ಅದಕ್ಕೆ ಟಯರ್ಡ್ ಆಗ್ಬಿಟ್ಟು ಅನ್ಸುತ್ತೆ. ಕ್ಯೂಟಿ ಇದು ಕ್ಯೂಟಿ. ಓಕೆ ಹೋಗುವ ಗೈಸ್. ಆಯ್ತು, ಆಕ್ಚುಲಿ ನಾವು ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ. ವೈ ಬಿಕಾಸ್ ನಮಗೆ ಸಮ್ಮರ್ ಆ ಟೈಮಲ್ಲಿ ಅಂತೂ ಬಂದ್ಬಿಟ್ಟಿದ್ರೆ ಬೆಂದೋಗ್ತಾ ಇದ್ವೇನೋ. ಈಗ ಸ್ವಲ್ಪ ತಣ್ಣಗಿದೆ, ಹಾಗಾಗಿ ಏನು ಅನಿಸ್ತಾ ಇಲ್ಲ, ಆರಾಮಾಗಿದೆ ಈಗ ಅಷ್ಟೇ. ಈಗ ಮುಗೀತು. ಈಗ ನಾವು ಪಂಚಮುಖಿ ಆಂಜನೇಯ ಎಲ್ಲ ಮುಗೀತು. ಈಗ ಯಾವ ಟೆಂಪಲ್ಗೆ ಹೋಗ್ತಾ ಇದೀವಿ? ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ. ಇವಾಗ ತುಂಬಾ ಭಯಂಕರ ರಶ್ ಈ ರಶಲ್ಲಿ. ಬಟ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಬೇಗ ಒಳಗಡೆ ಕಳಿಸಿ ದರ್ಶನ ಮಾಡಿಸ್ಕೊಟ್ರು. ಸಖತ್ತಾಗಿತ್ತು. ಈಗ ಪ್ರಸಾದ ನೋಡ್ಬೇಕಲ್ಲಿ ಸಿಕ್ಕಾಪಟ್ಟೆ ರಶ್. ಆಬ್ವಿಯಸ್ಲಿ ಇಲ್ಲೇ ಇಷ್ಟು ರಶ್ ಇದೆ ಅಂದ್ಮೇಲೆ ಅಲ್ಲೂ ತುಂಬಾ ರಶ್ ಇರುತ್ತೆ. ಅಲ್ಲಿ ನೋಡ್ಕೊಂಡಿದ್ದು. ಇಫ್ ಇನ್ ಕೇಸ್ ಅಲ್ಲಿ ಆಗಿಲ್ಲ ಅಂದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀವಿ.
ಬನ್ನಿ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ. ಬಂದ್ವಿ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇಲ್ಲೂ ಕೂಡ ರಶ್ ಇದೆ. ಏನ್ ಪ್ಲಾನ್ ಊಟಕ್ಕೆ ಅಂದ್ರೆ ಏನ್ ಪ್ಲಾನ್ ಊಟಕ್ಕೆ? ಪ್ರಸಾದ ಇಲ್ಲೇ ಇದೆ ನೋಡಿ ಗೈಸ್, ಹೋಟೆಲ್ ಕರ್ಕೊಂಡು ಹೋಗ್ರಿ ಊಟಕ್ಕೆ ಅಂದ್ರೆ ಇಲ್ಲೇ ಪ್ರಸಾದ ಕೊಡ್ತಾರೆ, ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾ ಇದಾರೆ. ಅಷ್ಟೇ ಒಳ್ಳೇದಲ್ವಾ? ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಏನಿದು? ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ತಿನ್ಕೊಂಡು ಈಗ ಹೊರಡೋದಷ್ಟೇ. ಅಲ್ಲಿ ಮನೋಜ್ ಹೋಗಿದ್ದಾರೆ ಪ್ಲೇಟ್ ತೊಳ್ಕೊಂಡ್ ಬರೋದಿಕ್ಕೆ. ಬಿಕಾಸ್ ಎಷ್ಟೊಂದ್ ಜನ ಇಲ್ಲಿ ಊಟ ಮಾಡಿರ್ತಾರಲ್ವಾ, ಸೊ ಹಾಗಾಗಿ ನಮ್ ಸೇಫ್ಟಿ ಅಂದ್ಬಿಟ್ಟು ಮತ್ತೆ ಹೋಗಿದ್ದಾರೆ ತೊಳ್ಕೊಂಡ್ ಬರೋದಿಕ್ಕೆ. ಮತ್ತೆ ಅನ್ನ ರಸಂ. ನಮ್ ಯಜಮಾನ್ರು ಆಗ್ಲೇ ಬ್ಯಾಟಿಂಗ್ ಹೊಟ್ಟೆ ಆಗ್ಬಿಟ್ಟಿದೆ. ನನ್ಗೊಂತಿದ್ರಿ ಪ್ರಸಾದ. ಫೈನಲಿ ಮನೆಗೆ ಬಂದ್ವಿ. ಎಲ್ಲ ದರ್ಶನ ಎಲ್ಲ 2 ದೇವಸ್ಥಾನದಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ರಶ್ ಇದ್ರೂ ಚೆನ್ನಾಗಿತ್ತು. ಬಟ್ ಏನಂದರೆ ಈಗ ಆಷಾಢ ಸ್ಟಾರ್ಟ್ ಆಗ್ತಿದೆಯಲ್ವಾ, ಅದರಿಂದ ಗಾಳಿ ಜಾಸ್ತಿ ಇತ್ತು ಮತ್ತು ಧೂಳು ಜಾಸ್ತಿ. ಅಷ್ಟು ಬಿಟ್ಟರೆ ರಶ್ ಇದ್ರೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಎಕ್ಸ್ಪೆಷಲಿ ಮಂತ್ರಾಲಯ ನಾನು ವಿಸಿಟ್ ಮಾಡಿ ತುಂಬಾ ಖುಷಿ ಆಯಿತು. ತುಂಬ ಟೈಮಿಂದ ಅನ್ಕೊತಾ ಇದ್ದೆ ಹೋಗ್ಬೇಕು ಅಂತ. ಸೊ ಇವತ್ತು ಹೋಗಂಗಾಯಿತು. ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಈ ಥರ ಆನ್ ಆ್ಯಂಡ್ ಆಫ್ ನಾನು ವ್ಲಾಗ್ಸ್ ಆಗ್ತಿರೋದ್ರಿಂದ ನಿಮಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಬಿಡು, ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅನ್ನೋ ಥರ ಎಲ್ಲ ಅನಿಸ್ತಾ ಇರುತ್ತೆ ಅಂತ ನನಗೂ ಗೊತ್ತು. ಈಗ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ನನಗೆ ಟೈಮ್ ಸಿಗ್ತಾಯಿಲ್ಲ ವ್ಲಾಗ್ಸ್ ಮಾಡೋದಕ್ಕೆ. ಸೊ ನಾನು ಈಗ ಹೆಂಗಿದ್ರು ಆಷಾಢಕ್ಕೆ ಅಮ್ಮ ಮನೆಗೆ ಹೋಗಲೇಬೇಕು. ಸೊ ಅಲ್ಲಿ ನಂದು ಎಲ್ಲ ಕಾಂಟೆಂಟ್ಸ್ಗಳು ಬರ್ತಾ ಇರುತ್ತೆ. ನೀವು ಅದನ್ನು ಕೂಡ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್. ಬೇರೆ ಏನೂ ಇಲ್ಲ. ನೀವು ಅಂದ್ಕೊಂಡಿರ್ಬೋದು ನಿಮ್ಮ ಅತ್ತೆನ ಯಾಕೆ ಕರ್ಕೊಂಡು ಹೋಗಿಲ್ಲ ಜೊತೇಲಿ ಅಂತ. ಆ್ಯಕ್ಚುಲಿ ನಮ್ಮ ಅತ್ತೆನ ಕರೆದ್ವಿ. ಅವರು ಇಲ್ಲ ನಾನು ಬರಲ್ಲ, ನೀವಿಬ್ಬರು ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಅವ್ರು ಬರಲಿಲ್ಲ. ನೆಕ್ಸ್ಟ್ ಟೈಮು ಖಂಡಿತ ನಾನು ಬೇರೆ ಎಲ್ಲೇ ಹೋದ್ರೂ ಅಮ್ಮನ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅವ್ರಿಗೂ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇನೋ ಬರಲ್ಲ, ನಾನು ಸುಮಾರು ಸತಿ ಹೋಗಿ ಬಂದಿದ್ದೀನಿ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ಇನ್ನೂ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇದೆ, ಎಲ್ಲ ಕಡೆ ವಿಸಿಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಬಟ್ ನಮಗೆ ರಶ್ ಎಲ್ಲ ಇರೋದ್ರಿಂದ ಅಲ್ಲೇ ಟೈಮ್ ಆಗೋಯ್ತು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದೆ. ಅಷ್ಟೇ ಗೈಸ್, ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.